ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಸರಳವಾಗಿ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಎಸ್, ಅಂದರೆ ಮೊದಲು ಯಾವುದೇ ಹಬ್ಬ ಮಾಡಲಿ, ಏನೇನು ಹಬ್ಬಕ್ಕೆ ಬೇಕು ಅಂತ 2 ಇಂದ 3 ದಿನ ಮುಂಚೆಗೆ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಆವಾಗ ನಮಗೆ ಎಲ್ಲ ಸಾಮಾನುಗಳನ್ನ ಅಥವಾ ಮನೆಗೆ ಬೇಕಾದಂತಹ, ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳನ್ನ ತರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಫಸ್ಟು ನೀವು ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳೋದನ್ನು ಮರಿಬೇಡಿ. ಯಾವುದೇ ಹಬ್ಬ ಆಗಿರಲಿ, ಯಾವುದೇ ಫಂಕ್ಷನ್ ಆಗಿರಲಿ, ಫಸ್ಟ್ ನೀವು ಒಂದು ಲಿಸ್ಟನ್ನು ಮಾಡ್ಕೋಬೇಕು. ಎಸ್, ಅದೇ ರೀತಿ ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ. ನನಗೆ ಹೂವನ್ನ ಕಟ್ಟಿ ಹಾಕಬೇಕಂತ ತುಂಬ ಆಸೆ ಪೂಜೆಗಳಿಗೆ. ಆ ಕಾರಣಕ್ಕೋಸ್ಕರ ಹೂವನ್ನ ಬಿಡಿಯಾಗಿ ತಂದು, ಮಲ್ಲಿಗೆ ಹೂವನ್ನ ನೀಟಾಗಿ ಅದನ್ನೆಲ್ಲ ಕಟ್ಟು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಫಸ್ಟು, ಆಮೇಲೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೊಂದು ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೆ ಹಬ್ಬಗಳಲ್ಲಿ ಮನೆ ಬಾಗಿಲಿಗೆ ರಂಗೋಲಿ ಹಾಕೋದು, ಆ ರಂಗೋಲಿಗೆ ಬಣ್ಣವನ್ನು ಹಾಕೋದು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ನನಗಿಷ್ಟವಾದಂತಹ ಒಂದು ರಂಗೋಲಿಯನ್ನು ಬಿಟ್ಟು ಅದಕ್ಕೆ ಚೆನ್ನಾಗಿ ಬಣ್ಣವನ್ನು ಹಚ್ಚಿದ್ದೆ. ತುಂಬ ಚೆನ್ನಾಗಿತ್ತು ರಂಗೋಲಿ. ನಾನು ರಂಗೋಲಿನ ನೋಡಿದಂತಹ ನಮ್ಮ ಬೆಂಗಳೂರಿನ ಅಕ್ಕಪಕ್ಕದ ಜನಗಳು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದೀರಾ ಅಂದರು. ಆವಾಗ ತುಂಬ ಖುಷಿಯಾಯಿತು ನನಗೆ. ಈ ಸಂಪ್ರದಾಯಗಳನ್ನೆಲ್ಲ ನಾವು ನಮ್ಮಮ್ಮನಿಂದ ಕಲ್ತಿದ್ದು. ನಮ್ಮಮ್ಮ ತುಂಬ ಚೆನ್ನಾಗಿ ರಂಗೋಲಿ ಬಿಡಲಿಲ್ಲ ಅಂದರು. ಅವ್ರಿಗೆ ಬರೋಂತಹ 2-3 ರಂಗೋಲಿಯನ್ನೇ ನಿಧಾನ ಯಾವಾಗಲೂ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ಬಿಡ್ತಿದ್ರು. ನಾವು ಅವ್ರನ್ನ ನೋಡ್ಕೊಂಡು ಕಲ್ತ್ಕೊಂಡ್ವಿ. ಮದುವೆಗೆ ಮುಂಚೆ ರಂಗೋಲಿ ಬಿಡೋಕ್ಕೆ ಬರಲ್ಲ ಅಂತ ಏಟು ತಿಂದಿದ್ದು ಇದೆ. ಚೆನ್ನಾಗಿ ಒಡಿಸ್ಕೊಂಡಿದ್ದೀನಿ ನಾನು ನಮ್ಮ ಅಮ್ಮನ ಹತ್ರ. ಆದರೆ ಕ್ರಮೇಣ ಎಲ್ಲವನ್ನೂ ಕಲೀಲೇಬೇಕಾಗುತ್ತೆ, ಕಲ್ತಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ರಂಗೋಲಿನ ಬಿಡ್ತೀನಿ. ಅದಾದಮೇಲೆ ಸ್ನಾನ ಮಾಡಿದ್ದೆ, ರಾತ್ರಿಯೇ ದೇವ್ರ ಮನೆ ಎಲ್ಲ ಒರೆಸಿದ್ದೆ, ಎಲ್ಲ ಹೂನೆಲ್ಲ ಕಟ್ಟಿಟ್ಟಿದ್ದೆ, ನಿಮ್ಗೆ ತೋರಿಸಿದ್ದೆ. ನಾನು ದೇವ್ರನ್ನ ಕೂರ್ಸೋಕ್ಕಿಂತ ಮುಂಚೆ ಒಂದು ಕುಬೇರ ರಂಗೋಲಿಯನ್ನು ಬಿಡಬೇಕು ಅಕ್ಕಿ ಹಿಟ್ಟಲ್ಲಿ. ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಅಕ್ಕಿ ಹಿಟ್ಟಿಂದ ಒಂದು ರಂಗೋಲಿಯನ್ನು ಬಿಡಬೇಕು. ಕುಬೇರ ರಂಗೋಲಿ ನನ್ನ ಚಾನಲಲ್ಲಿ ಇದೆ, ನಾನು ಹಾಕಿದ್ದೀನಿ, ಒಂದು ಸಲ ಬೇಕಾದ್ರೆ ಚೆಕ್ ಮಾಡಿ. ಒಂದು ರಂಗೋಲಿಯನ್ನು ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಬಿಡಬೇಕು. ಅದಾದಮೇಲೆ ಒಂದು ಬಾಳೆದೆಲೆ ಇಟ್ಟು, ಒಂದು ಬ್ಲೌಸ್ ಪೀಸ್ ಇಟ್ಟು, ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು, ಆ ಫೋಟೋಗೆ ನೋಡಿ 3 ಥರ ಹೂವಿಂದ ಅಲಂಕಾರ ಮಾಡಿದ್ದೀನಿ. ಆಮೇಲೆ ಹಣ್ಣನ್ನು ಜೋಡಿಸ್ಕೊಂಡಿದ್ದೀನಿ, ಬಳೆಗಳನ್ನ ತಂದಿಟ್ಕೊಂಡಿದ್ದೀನಿ, ಪೂಜೆಗೆ ಬೇಕಾದಂತಹ ಬಳೆಗಳನ್ನ ಇಟ್ಕೊಂಡಿದ್ದೀನಿ. ನಾವು ಯಾವಾಗಲೂ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯಾವಾಗಲೂ ಒಂದು ಗಣೇಶನಿಗೆ ಪೂಜೆ ಮಾಡಬೇಕು ಅಂತಿರುತ್ತೆ. 501 ರೂಪಾಯಿನ ಎಲೆ ಅಡಿಕೆ ಮೇಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಯಾವುದೇ ಒಡವೆ ಇಲ್ಲ, ಹಾಗಾಗಿ ನಾನು ಯಾವ ಒಡವೆನೂ ಇಟ್ಟಿಲ್ಲ. ಇರೋದ್ರಲ್ಲೇ ಖುಷಿ ಪಡೋಳು ನಾನು. ಇಷ್ಟನ್ನೆಲ್ಲ ಇಟ್ಟು ಬಾಳೆಕಂತನ್ನು ತಂದಿಟ್ಟಿದ್ವಿ. ಬೆಂಗಳೂರಲ್ಲಿ ಬಾಳೆಕಂತಕ್ಕೂ ದುಡ್ಡು ಕೊಡಬೇಕಪ್ಪ ಬಟ್ ಸಿಗುತ್ತೆ, ದುಡ್ಡು ಕೊಟ್ಟರೆ ಸಿಗುತ್ತೆ ಎಲ್ಲವೂ. ಬಾಳೆಕಂತು ಮತ್ತು ಮಾವಿನ ಎಲೆ ಎಲ್ಲ ಸಿಕ್ಕಿತ್ತು, ತಂದು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ವಿ. ಈ ರೀತಿ ನಾನು ಸಿಂಪಲ್ಲಾಗಿ ಮನೇಲಿ ದೇವ್ರನ್ನ ಕೂರಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ನೆಕ್ಸ್ಟ್ ಇಯರ್ಗೆ. ಅದಾದಮೇಲೆ ವೀಳ್ಯದೆಲೆ ತಂದು ವೀಳ್ಯದೆಲೆ ಜೋಡಿಸಿ ಅದ್ರ ಮಧ್ಯದಲ್ಲಿ ಅಡಿಕೆನ ಇಡ್ತಾಯಿದ್ದೀನಿ, ಎಲೆ ಅಡಿಕೆ. ಅದನ್ನು ಸಹ ನಾನು ಪೂಜೆಗೆ ಅಂತ ಜೋಡಿಸಿಟ್ಟಿದ್ದು. ಇಷ್ಟಾದ ಮೇಲೆ ನೋಡಿ, ಈ ರೀತಿ ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಅಂತೆಲ್ಲ ಒಂದ್ಸಲ ರೆಡಿ ಮಾಡಿ, ಒಂದು ಚಿಪ್ಪು ಬಾಳೆಹಣ್ಣು, ಬೆಳಗ್ಗೆ ಅಷ್ಟು ಬೇಗ ನಾನು ಯಾವುದೇ ನೈವೇದ್ಯ ಮಾಡಿರಲಿಲ್ಲ, ಅದಕ್ಕೋಸ್ಕರ 2 ಖರ್ಜೂರ ಇಟ್ಟು ಪೂಜೆಯನ್ನು ನಾನು ಮಾಡಿ ಮುಗಿಸ್ದೆ. ಯಾವಾಗಲೂ ಅಷ್ಟೇ ಗರಿಕೆ ಸಗಣಿ ಸಿಕ್ಕಿದ್ರೆ ಸಗಣಿನ ಗೆ 2 ಗರಿಕೆ ಹಾಕಿ ಗಣಪತಿನ ಮಾಡ್ಬೋದು. ಇಲ್ಲ ನಿಮ್ಮ ಮನೇಲಿ ಗಣಪತಿ ವಿಗ್ರಹ ಇದೆ ಅಂದರೆ ಗಣಪತಿ ವಿಗ್ರಹವನ್ನು ಇಟ್ಟು ಒಂದು ಲೋಟದಲ್ಲಿ ನೀರನ್ನು ಇಟ್ಟು ಈ ರೀತಿ ನೀಟಾಗಿ ಪೂಜೆಯನ್ನು ಮಾಡಿ. ಅಂದರೆ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು ಅಷ್ಟೇ ದೇವ್ರು ಕೇಳೋದು. ಆಡಂಬರ ದೇವ್ರಿಗೆ ಬೇಕಾಗಿಲ್ಲ, ನೀನು ಒಳ್ಳೆ ಮನಸ್ಸಿಂದ ಪೂಜೆ ಮಾಡು. ಆಮೇಲೆ ನೀನು ಮಾಡೋ ಪೂಜೆಯಲ್ಲಿ ನಿನಗಿಂತ ಹೆಚ್ಚಾಗಿ ನಿನ್ನವ್ರಿಗೋಸ್ಕರ ಬೇಡ್ಕೊ, ಆಗ ಖಂಡಿತ ದೇವರು ನಿನಗೆ ಕೊಟ್ಟೇ ಕೊಡ್ತಾನೆ. ಈ ರೀತಿ ನಾನು ಪೂಜೆಯನ್ನು ಮಾಡಿಕೊಂಡೆ. ನಾನು ಪ್ರತಿ ವರ್ಷವೂ ಅಷ್ಟೇ, ನನಗೆ ಗೊತ್ತಿರೋರು ತುಂಬ ಕಷ್ಟದಲ್ಲಿರ್ತಾರೆ, ನನ್ನ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರುಗಳಿಗೋಸ್ಕರ ಮೊದಲನೇ ಪ್ರಾರ್ಥನೆಯನ್ನು ಮಾಡ್ತೀನಿ. ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಚೇಂಜನ್ನು ತಂದ್ಕೊಳ್ಳಿ. ಆ ರೀತಿ ನಮ್ಮವ್ರಿಗೋಸ್ಕರ ಒಂದು ಸಲ ಪೂಜೆಯನ್ನು ಮಾಡಿ, ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ. ನಾನು ಈ ರೀತಿ ನನ್ನ ಒಬ್ಬಳು ಫ್ರೆಂಡ್ಗೋಸ್ಕರ ಏನೋ ಒಂದು ಸಮಸ್ಯೆ ಇತ್ತು ಅವಳ ಲೈಫಲ್ಲಿ, ಆ ಸಮಸ್ಯೆಗೋಸ್ಕರ ದೇವ್ರನ್ನ ತಾಯಿನ ಬೇಡ್ಕೊಂಡು ಅವಳ ಸಮಸ್ಯೆ ಬಗೆಹರಿಸವ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡೆ.
ಈ ರೀತಿ ನಾನು ಬೆಳಗಿನ ಜಾವ 5 ಗಂಟೆ 5 ಕಾಲಿಗೆಲ್ಲ ಸಂಪೂರ್ಣವಾದಂತಹ ನೈವೇದ್ಯ ಇಟ್ಟು, ಅರ್ಶಿನ ಕುಂಕುಮ ಇಟ್ಟು, ಧೂಪ ಹಾಕಿ, ಕರ್ಪೂರ ಹಚ್ಚಿ, ಅಂದರೆ ಗಂಗೆ ಪೂಜೆ ಮಾಡಿ, ಗಣಪತಿಗೆ ಒಂದು ಪೂಜೆ ಮಾಡಿ, ಎಲ್ಲ ಅಂದರೆ ದೀಪ ಹಚ್ಚಿ, ಬಾಳೆಕಂದಿಟ್ಟು ಎಲ್ಲವನ್ನು ಮಾಡಿ, ಧೂಪ ಹಾಕಿ ಸಂಪೂರ್ಣವಾಗಿ 5 ಕಾಲಿಗೆಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಪೂಜೆಯನ್ನು ಮಾಡಿ ಮುಗಿಸ್ದೆ. ನಾನು ಸುಮಾರು 10-15 ವರ್ಷದಿಂದ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಯಾವಾಗಲೂ ಇಷ್ಟೇ ಸಿಂಪಲಾಗಿ ಮಾಡೋದು, ಜಾಸ್ತಿ ಆಡಂಬರ ಮಾಡಲ್ಲ. ಮೊದಲೆಲ್ಲ ಅಡುಗೆನ ಜಾಸ್ತಿ ವೆರೈಟಿ ಮಾಡ್ತಿದ್ವಿ, ಇವಾಗ ಅದರಲ್ಲೂ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅಡುಗೆನೂ ತುಂಬ ವೆರೈಟಿ ಮಾಡಲ್ಲ, 2-3 ಥರ ಅಡುಗೆನ ಮಾಡ್ತೀನಿ ಅಷ್ಟೇ. ಈ ರೀತಿ ಅಚ್ಚುಕಟ್ಟಾಗಿ ಒಳ್ಳೆ ಮನಸ್ಸಿಂದ ತುಂಬ ಹೃದಯದಿಂದ ಖುಷಿಯಾಗಿ ಪೂಜೆ ಮಾಡಿದ್ವಿ. ಅದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಬೆಳಗ್ಗೆನೇ ನಮ್ಮ ಪಕ್ಕದ ಮನೆಯವರು ರೂಪಕ್ಕ ಅಂತೇಳಿ ಅವರು 5 ಗಂಟೆಗೆಲ್ಲ ಎದ್ದು ಪೂಜೆ ಮಾಡಿದರು. ಅವ್ರನ್ನ ಕರೆದ ತಕ್ಷಣ ಬಂದು ಪೂಜೆ ಮಾಡಿದ್ರು. ತುಂಬ ಖುಷಿ ಆಯಿತು ನನಗೆ. ಅದಾದಮೇಲಿಂದ ನಮ್ಮ ಇನ್ನೊಬ್ಬರು ಪಕ್ಕದ ಮನೆಯವರು ಇದ್ದಾರೆ, ಅಭಿಯಕ್ಕ ಅಂತೇಳಿ, ಅವರು ಪಾಪ ಆಫೀಸ್ಗೆ ಹೋಗ್ತಾಯಿದ್ರು. ಅಕ್ಕ ಒಂಚೂರು ಪೂಜೆ ಮಾಡಿಬಿಟ್ಟು ಹೋಗಿ ಅರ್ಶಿನ ಕುಂಕುಮ ತಗೊಂಡು ಅಂದ ತಕ್ಷಣ ಒಳಗಡೆ ಬಂದು ಪೂಜೆ ಮಾಡಿ ಕೂತಿದ್ದು ಅರ್ಶಿನ ಕುಂಕುಮ ತಗೊಂಡು ಹೋದರು. ಆಮೇಲೆ ದೇವ್ರಿಗೆ ಈ ರೀತಿ ಕಂಕಣವನ್ನು ಕಟ್ಟಬೇಕಾಗುತ್ತೆ. ನೀವು ಮನೆಗೆ ಪೂಜೆಗೆ ಬರೋರಿಗೂ ಅಷ್ಟೇ ಒಂದು 5 ಕಂಕಣವನ್ನು ಮಾಡಿಕೊಂಡು ದೇವ್ರಿಗೊಂದಿಟ್ಟು ನೀವೊಂದು ಕಟ್ಟಿಸ್ಕೊಳ್ಳಿ. ಯಾರು ಪೂಜೆಗೆ ಬರ್ತಾರೆ ಮನೆಗೆ ಅವ್ರ ಹತ್ರ ನೀವು ಒಂದು ಕಟ್ಟಿಸ್ಕೊಂಡು ಬರೋರ್ಗೆ ಒಂದು 3-4 ಅಥವಾ ನಿಮ್ಗೆ ಕಟ್ತೀವಿ ಪರವಾಗಿಲ್ಲ ಅಂದರೆ ಒಂದು 11 ಮಾಡಿಟ್ಕೊಂಡು ಈ ರೀತಿ ಕಂಕಣವನ್ನು ಅರ್ಶಿನ ಕುಂಕುಮ ಹಾಕಿ ಕಟ್ಟಬೇಕಾಗುತ್ತೆ. ನಾನು ಫಸ್ಟು ಮೊದಲನೇ ಕಂಕಣವನ್ನು ದೇವರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ಕೋಬೋದು. ಅದಾದಮೇಲೆ ನೈವೇದ್ಯ ಅಂದರೆ ಪ್ರಸಾದ ಮಾಡಬೇಕು ಅಂತ ಊರಲ್ಲಿದ್ದರೆ ಒಲೆಗೆ ಪೂಜೆ ಮಾಡ್ತಿದ್ವಿ. ಇಲ್ಲಿ ಒಲೆ ಇಲ್ದಿರೋ ಕಾರಣ ಗ್ಯಾಸ್ನಲ್ಲಿ ನಾನು ಪೂಜೆ ಮಾಡ್ಕೋತಾ ಇದ್ದೀನಿ. ಅಡುಗೆ ಮಾಡೋದು ಯಾವುದು ಅದೇ ಅಗ್ನಿ ದೇವತೆ ನಮಗೆ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಮೊದಲು ಹಾಲನ್ನು ಕಾಯಕ್ಕಿಟ್ಟಿದ್ದೆ. ಅದಾದಮೇಲೆ ಗಸಗಸೆ ಪಾಯಸವನ್ನು ಮಾಡಿಕೊಂಡೆ. ಲಕ್ಷ್ಮಿಗೆ ನಾವು ಚೆನ್ನಾಗಿ ರೆಡಿ ಆಗೋದು ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರ ಫಸ್ಟ್ ನೀವು ಚೆನ್ನಾಗಿ ರೆಡಿಯಾಗಿ ನಿಮ್ಮ ಅಕ್ಕಪಕ್ಕದ ಜನಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಅಂದರೆ ಏಕೆಂದರೆ ಯಾವಾಗಲೂ ದೇವರು ಪ್ರೀತಿ, ವಿಶ್ವಾಸ, ನಂಬಿಕೆಯಲ್ಲಿರ್ತಾನಂತೆ, ದ್ವೇಷದಲ್ಲಿರಲ್ಲ. ನಾನು ಒಳ್ಳೆ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂತ ಮಾಡಿಬಿಟ್ಟು ಸಂಜೆ ಎದ್ದು ಅಥವಾ ಬೆಳಗ್ಗೆ ಎದ್ದು ನನ್ನ ಪಕ್ಕದ ಮನೆಯವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದರೆ ನಿಜವಾಗ್ಲೂ ದೇವ್ರಿಗೆ ಖುಷಿ ಆಗಲ್ಲ. ನೀವು ಅಕ್ಕಪಕ್ಕದ ಮನೆಯವ್ರನ್ನ, ನಿಮ್ಮ ಸ್ವಂತ ಅಮ್ಮನ್ನ, ನಿಮ್ಮ ಅತ್ತೆದಿರನ್ನ, ನಿಮ್ಮ ಓರ್ಗಿತ್ತಿದಿರನ್ನ, ಈ ರೀತಿ ನಿಮ್ಮನೇಲೇ ಇರುವಂತಹ ಲಕ್ಷ್ಮೀರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಆವಾಗೆಲ್ಲ ಲಕ್ಷ್ಮಿನೂ ತಾನಾಗೆ ಖುಷಿಯಾಗಿ ಬರ್ತಾಳೆ. ಗಸಗಸೆ ಪಾಯಸ ಮಾಡ್ಕೊಂಡಿದ್ದೆ. ಅದಾದಮೇಲೆ ಬಾತ್ ಮಾಡೋಣ ಅಂಥೇಳಿ ರಾತ್ರಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ತರಕಾರಿ ಬಾತನ್ನ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ, ಈರುಳ್ಳಿ ಆಯಿತು, ಆಮೇಲಿಂದ ಸೊಪ್ಪು ಹಾಕಾಯಿತು, ಟೊಮೊಟೊ ಹಾಕ್ತಾಯಿದ್ದೀನಿ. ತುಂಬ ಸಲ ನಾನು ಬಾತ್ ನಿಮಗೆ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರು ಅದನ್ನೊಂದು ಸಲ ನೋಡಿ. ಇತ್ತೀಚೆಗೆ 175 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಭಾಳ ಖುಷಿಯಾಗುತ್ತೆ. ನೀವು ತೋರಿಸ್ತಾ ಇರೋದು ಚಿಕ್ಕ ಪ್ರೀತಿ ಆದರೂ ನನಗೆ ಅದರಲ್ಲಿ ಏನೋ ಒಂಥರ ಸಂತೋಷ ಇದೆ. ತುಂಬ 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 ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ. ದಯಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರೂ ನನ್ನ ವೀಡಿಯೋನ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಈ ರೀತಿ ನಾನು ಒಂದು ಬಾತನ್ನ ಮಾಡ್ಕೊಂಡಿದ್ದೆ. ಈ ರೀತಿ ನೈವೇದ್ಯ ಅಂದರೆ ಒಂದು 7 ಗಂಟೆ ಆಗಿತ್ತು. ನೈವೇದ್ಯ ಇಟ್ಟ ಮೇಲೆ ಫಸ್ಟು ಗಂಗೆಗೆ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಲೋಟಕ್ಕೆ ನೀರಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಹೂವನ್ನು ಹಾಕಿ ಪೂಜೆ ಮಾಡೋದು. ಅದಾದಮೇಲೆ ಗಣೇಶನ ಪೂಜೆ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಗಣೇಶ ವಿಗ್ರಹ ಇಲ್ಲ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಸಗಣಿಗೆ 1-2 ಗರಿಕೆನ ಹಾಕ್ಬಿಟ್ಟು ಗಣಪತಿಯನ್ನು ಮಾಡಿಕೊಂಡು ಪೂಜೆ ಮಾಡಿ, ಅದಾದಮೇಲೆ ಲಕ್ಷ್ಮೀ ಫೋಟೋಗೆ ನಾನು ಪೂಜೆನ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಆ ಶ್ಲೋಕವನ್ನು ಹೇಳಿ. ಇದನ್ನೇ ಹೇಳಬೇಕು ಅದನ್ನೇ ಹೇಳಬೇಕು ಅಂತ ಏನೂ ಇಲ್ಲ. ಯಾವ ಶ್ಲೋಕನೂ ಬರಲ್ವಾ? ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತೇಳಿ ಸಾಕು. ಅಷ್ಟಕ್ಕೆ ದೇವ್ರ ಸಂತೃಪ್ತಿ ಆಯ್ತಾಳೆ. ದೇವರು ಖುಷಿ ಪಡೋದು ಯಾವಾಗ ಅಂದರೆ ನಮ್ಮಲ್ಲೇ ಒಳ್ಳೆತನ ಇದ್ದು ನಮ್ಮ ಅಕ್ಕಪಕ್ಕ ಇರೋ ಹೆಂಗಸ್ರನ್ನ ನಾವು ಪ್ರೀತಿಯಿಂದ ಮಾತಾಡಿಸಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿದಾಗ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ನಿಮಗೆ ಒಲ್ದೇ ಒಳಿತಾಳೆ. ಇದು ನನ್ನ ಒಂದು ನಂಬಿಕೆ, ನನ್ನ ಮೂಢನಂಬಿಕೆ ಅಲ್ಲ, ಇದು ನನ್ನ ನಂಬಿಕೆ. ಇದೇ ರೀತಿ ನೀಟಾಗಿ ಪೂಜೆನ ಮಾಡಿಕೊಂಡೆ. ನಾನು ಸ್ವಲ್ಪ ಮೆಹಂದಿ ಹಾಕ್ಕೊಂಡಿದ್ದೆ. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಳ್ಳೆ ಸೀರೆ ಉಟ್ಕೊಂಡು ನಾನು ಸಹ ರೆಡಿಯಾಗಿ ಪೂಜೆನ ಮಾಡಿದ್ದು. ಯಾವಾಗಲೂ ನಾವು ಖುಷಿಯಾಗಿದ್ದು, ನಾವು ರೆಡಿಯಾಗಿದ್ದು, ಆಮೇಲೆ ದೇವಿಯನ್ನು ರೆಡಿ ಮಾಡಬೇಕಂತೆ. ಆವಾಗ ದೇವಿ ಸಂತೃಪ್ತಿ ಆಗ್ತಾಳಂತೆ. ಈ ರೀತಿ ಸಂಪೂರ್ಣವಾಗಿ ನಾನು ನೈವೇದ್ಯವನ್ನೆಲ್ಲ ಇಟ್ಟಿದ ಮೇಲೆ ಕಾಯಿ ಒಡೆದು ಪೂಜೆಯನ್ನು
ಸಂಪೂರ್ಣವಾಗಿ ಮಾಡಿದೆ. ನಮ್ಮನೇಲೂ ಅಷ್ಟೇ ನಮ್ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಈ ಪೂಜೆ ವಿಷಯಗಳಲ್ಲಿ, ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ. ಯಾವಾಗಲೂ ಆ ರೀತಿ ಹಸ್ಬೆಂಡ್ಗಳು ಹೆಂಡ್ತಿರಿಗೆ ಸಪೋರ್ಟ್ ಮಾಡ್ತಿದ್ರೆ ಅವರು ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅದಾದಮೇಲೆ ಕೊನೆಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಅಕ್ಷತೆಯನ್ನು ಹಾಕಿ ದೇವರಿಗೆ ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಮ್ಮ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಎಲ್ಲವನ್ನು ಸಂಪೂರ್ಣವಾಗಿ ನಾವು ಮಿಸ್ಟೇಕ್ ಇಲ್ಲದೇ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ದೇವರಲ್ಲಿ ತಪ್ಪಿದ್ರೆ ಕ್ಷಮಿಸು ಅಂತ ಕೇಳ್ತಾ ಇದ್ದೀನಿ. ಇದು ನೋಡಿ ನಂದು ಪುಟಾಣಿ ಲಕ್ಷ್ಮಿ, ಇದು ಸಹ ಎದ್ದು ಬಂಗಾರಿ ಇದು ನನ್ನ ಮಗಳು ಎದ್ದು ಸ್ನಾನ